ಇವರು ಪಲ್ಲವಿ ಅಕ್ಕ ಅಂತ ಅಂದ್ಬಿಟ್ಟು ಅವ್ರ ಮಗಳು ಇವಳು. ರೋಚನ್ ಹಾಯ್ ಮಾಡು, ಹಾಯ್ ಮಾಡು. ಅವ್ರ ಮಗ ಆಯ್ತನು. ನಮ್ಮ MNC ಕಂಪ್ನಿ ಕೆಲಸ ಮಾಡೋ ಹುಡುಗ ನೋಡಿ, ಬೆಂಗಳೂರಿಂದ ಬಂದು ಹಾಲು ಕರೀತಾವನೆ. ಎಲ್ಲ ಕಲ್ತ್ರೆ ಜೀವನ ಬೆಂಗಳೂರು MNC. ಹೆಂಗೈತೆ ಮಾವು ಟೇಸ್ಟ್? ಸೂಪರ್ ಆಗಿದೆ. ತನುಗೌಡ ಮಾಡ್ದವ್ರು ಯಾರು? ತನುಗೌಡ ಅಲ್ಲ, ಪಲ್ಲವಿ ಹೊಡೆದ್ಬಿಡ್ತಾವ ಬಂದು ಆಮೇಲೆ. ಪಲ್ಲವಿ ಅವರು, ನಮ್ಮ ನಾದ್ನಿ ಪಲ್ಲವಿ ಅವರು. ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಚಿಕನ್ ಪಲಾವ್, ಚಿಕನ್ ಚಾಪ್ಸ್, ಮಟನ್ ಸಾಂಬಾರ್, ಅನ್ನ, ಮುದ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಮಿಸಸ್ ಸಿದ್ಧಾರ್ಥ್. ಇದು ನಮ್ಮ ಅತ್ತೆಯವರ ಅಪ್ಪನ ಮನೆಯಲ್ಲಿ ಹಬ್ಬ ಇತ್ತು ಅಂದ್ಬಿಟ್ಟು ಬಂದಿದ್ವಿ. ನೋಡಿ, ಇವರೆಲ್ಲ ನಮ್ಮ ಅತ್ತೆ ಕಡೆಯವರು. ಇವ್ರು ನಮ್ಮ ಅತ್ತಿಗೆ ಸೈಲೆಂಟ್ ಪವಿ. ಇವರು ಮತ್ತೆ ಇವಳು ಮಕ್ಕಳು. ಇವರು ಪಲ್ಲವಿ ಅಕ್ಕ ಅಂತ ಅಂದ್ಬಿಟ್ಟು ಅವ್ರ ಮಗಳು ಇವಳು. ರೋಚನ್ ಹಾಯ್ ಮಾಡು, ಹಾಯ್ ಮಾಡು. ಅವ್ರ ಮಗ ಆಯ್ತನು. ಸಿದ್ಧಾರ್ಥ್ ಮಗ. ಇವಾಗ ಆರ್ಕೆಸ್ಟ್ರಾ ನಡೀತೈತೆ ಅಂದ್ಬಿಟ್ಟು ಸುಮ್ಮನೆ ನೈಟು 11 ಗಂಟೆ ಆಗೈತೆ. ಆದ್ರೂ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೋಯ್ತಾ ಅದಕ್ಕೆ ಒಂದು ರೌಂಡು. ನೈಟ್ ಟೈಮ್ ಲೈಟಿಂಗ್ಸ್ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟೆ ಬಂದ್ವಿ. ಚೆನ್ನಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಈ ಸತಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋರೆ ಅಂತ ಹೇಳ್ತಿದ್ರು. ನಾನು ಫಸ್ಟ್ ಟೈಮ್ ಬಂದಿರೋದು. ಅದೇ ಹಬ್ಬದ ನಾಳೆಗೆ ಬರ್ತಿದ್ವಿ ಮಟನ್ ಊಟಕ್ಕೆ. ದೇವಸ್ಥಾನಕ್ಕಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇದನ್ನು ಸತ್ಕೆ ಅಂತ ಕರೀತಾರೆ. ಅಂದರೆ ಇದ್ರ ಮೇಲೆ ದೇವ್ರು ಬರುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಬೆಳಗ್ಗೆ 5 ಗಂಟೆಗೆ ಕೊಂಡ ಆಗುತ್ತಲ್ಲ, ಆವಾಗ ಇದನ್ನ ಎತ್ಕೊಂಡು ಕೊಂಡ ಆಯ್ತಾರೆ. ಇದೇ ಕೊಂಡದ ಅರೇಂಜ್ಮೆಂಟ್ಸು. ಸೌದೆ ಎಲ್ಲ ಜೋಡಿಸೋರೆ, ಕೆಳಗಡೆ ಹಳ್ಳ ತೆಗೆದು ಬೆಳಗ್ಗೆ 5 ಗಂಟೆ ಅಷ್ಟೆಲ್ಲ ರೆಡಿ ಮಾಡ್ತಾರೆ. ಕೆಂಡ ಮಾಡಿ ಅದನ್ನು ಬೇಯಿಸಿ ಕೆಂಡ ಮಾಡ್ತಾರೆ. ಮತ್ತು ಇದೇ ದೇವಸ್ಥಾನ. ಈ ದೇವಸ್ಥಾನ ಸ್ಪೆಷಾಲಿಟಿ ಬಂದು ಒಳಗಡೆ ಹುತ್ತ ಇದೆ. ಹುತ್ತದಲ್ಲಿ ಹಾವಿದೆ. ಅದು ಹೊರಗಡೆನೂ ಹೋಗುತ್ತೆ, ಒಳಗಡೆನೂ ಬರುತ್ತಂತೆ. ಈಚೆ ಒಂದು ಹುತ್ತ ಇದೆ, ಒಳಗಡೆ ಒಂದು ಹುತ್ತ ಇದೆ. ಮತ್ತು ಅದರಲ್ಲಿ ಹಾವಿದ್ಯಂತೆ. ಅದಕ್ಕೆ ಹೋಲ್ ಬಿಟ್ಟಿದ್ದಾರೆ. ಹೋಲಲ್ಲಿ ಆಚೆ ಹೋಗುತ್ತೆ, ಒಳಗಡೆ ಬರುತ್ತೆ. ಬೆಳಗ್ಗೆ ಟೈಮ್ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಈಗಲೇ ನಮಸ್ಕಾರ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಆರ್ಕೆಸ್ಟ್ರಾ ಇತ್ತು ಅಂತ ಅಂದ್ಬಿಟ್ಟು ಆರ್ಕೆಸ್ಟ್ರಾ ನೋಡ್ಕೊಂಡು ಹೋಗೋದ ಅಂತ ಬಂದ್ವಿ. ಆದರೆ ಫುಲ್ಲು ರಶ್ ಇದರಿಂದ ಲೇಡೀಸ್ ಯಾರೂ ಇರಲಿಲ್ಲ. ಅದಕ್ಕೆ ದೇವಸ್ಥಾನ ಕಾಂಪೌಂಡ್ ಮೇಲೆ ಹತ್ರ ನಿಂತ್ಕೊಂಡು ನೋಡ್ತಿದ್ವಿ. ಚೆನ್ನಾಗಿ ಆಡ್ತಿದ್ರು ಎಲ್ಲ. ಈಗೆಲ್ಲ ಸ್ವಲ್ಪ ಫೇಮಸ್ ಆಗಿರೋರನ್ನೇ ಕರೆಸ್ತಾರಲ್ಲ, ಅದಕ್ಕೆ ನೋಡ್ತಿದ್ವಿ. ಮತ್ತು ನಾವು ಚಿಕ್ಕ ವಯಸ್ಸಿದ್ದಾಗ ಸ್ಟೇಜ್ ಯಾವಾಗ ಆರ್ಕೆಸ್ಟ್ರಾ ಅಂತ ಸ್ಟೇಜ್ ಆಗ್ತಿದ್ರು ಅವಾಗಿಂದ ಹಿಡಿದು ರಾತ್ರಿ 12 ಗಂಟೆ ಆದರೂ ಮನೆಗೆ ಹೋಗ್ತಿರ್ಲಿಲ್ಲ. ಅದನ್ನ ನೋಡ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾಯಿದ್ದು. ಅದ್ರಲ್ಲೂ ಫಸ್ಟ್ ಲೈನಲ್ಲೇ ಕೂರಬೇಕು. ನಾವು ಕೇಳಿದ ಸಾಂಗ್ ಅವ್ರು ಆಡ್ಲಿ ಏನೋ ಒಂದು ಇದ್ರ ಮೇಲೆ ಜೋರಾಗಿ ನಾವು ನಮ್ಗೆ ಇಷ್ಟ ಒಂದು ಸಾಂಗ್ ಹೇಳ್ತೀವಿ, ಎಲ್ಲೋ ಒಂದು ಆಡ್ತಿದ್ರು. ಅದೇ ನಮ್ಗೆ ದೊಡ್ಡ ಖುಷಿ, ನಾವು ಹೇಳಿದ್ದು ಆಡ್ಬಿಟ್ರು ಅಂತ. ಮತ್ತು ಹುಡುಗರೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವು. ಧೂಳೆಲ್ಲ ಎದಳ್ತಿತ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಯ್ತಿರ್ಲಿಲ್ಲ. ಆದರೂ ಮಕ್ಳಿಗೋಸ್ಕರ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿದ್ವಿ. ಅದರಲ್ಲೂ ನಮ್ಮ ಹುಡುಗರೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ನನ್ನ ಮಕ್ಳಿಗಂತೂ ಫಸ್ಟ್ ಟೈಮ್ ಆರ್ಕೆಸ್ಟ್ರಾ. ನಮ್ಮ ಮಕ್ಕಳು ಇಬ್ಬರು ಎಂಜಾಯ್ ಮಾಡ್ತಿದ್ರು. ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡು, ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಿದ್ರು ಅಂತ ಅಂದ್ಬಿಟ್ಟು ನಮಗೂ ನೋಡ್ತಿದ್ವಿ. ಈ ಪ್ರೋಗ್ರಾಮ್ಗೆ ಎದೆ ತುಂಬಿ ಅಡುಗೆನ ಸಂದೇಶ್ ಅವರು ಬಂದಿದ್ದರು. ಅದು ಒಂದು ಸಾಂಗ್ ನೋಡಿದ್ವಿ. ನನ್ನ ಮಕ್ಕಳು ನೋಡಿ ಯಾವ ಥರ ನೋಡ್ತಿದ್ದಾರೆ. ಅದು ಕಾಂಪೌಂಡ್ ಮೇಲೆ ಕೂರ್ಸಮ್ಮ ಅಂತ ಹಠ ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ ಕೂರಿಸ್ದೆ. ತನ್ನ ತಮ್ಮ ಬಿದ್ದೋಯ್ತಾನೆ ಅಂತ ಅಂದ್ಬಿಟ್ಟು ಎಷ್ಟು ಕನ್ಸನ್ ತೋರಿಸ್ತವನೆ ನೋಡಿ. ಅದು ನಾನು ಹಿಡ್ಕೊಬಾರ್ದಂತೆ, ಅವನೇ ಹಿಡ್ಕೋಬೇಕಂತೆ. ಅಷ್ಟು ಹಠ ಮಾಡ್ಕೊಂಡು ಇಬ್ರು ಕೂತವ್ರೆ. ಟೈಮ್ ಆಲ್ರೆಡಿ 12 ಗಂಟೆ 12:30 ಆಗಿತ್ತು. ಇದೇ ನೋಡಿ ಹೋಲ್ ಆಗಲೇ ಹೇಳಿದ್ಮೇಲೆ ಹಾವು ಹೋಗೋಕ್ಕೆ ಬರೋಕ್ಕೆ ಅಂತ ಹೋಲ್ ಬಿಟ್ಟಿದ್ದಾರೆ ಅಂತ. ಇನ್ನೊಂದು ಹುತ್ತ ಇದು. ಈ ಹೋಲಿಂದನೇ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆನೂ ಬರುತ್ತಂತೆ. ಹೋಗೋದ ಅಂತ ಹೊರಟ್ವಿ. ಆದರೆ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅಂತ ಅಷ್ಟರಲ್ಲಿ ನಮ್ಮ ಅದಕ್ಕೆ ಮಗಳು ನೋಡ್ಕೋಗೋದ ಅಂತ ಹಠ ಮಾಡೋದು ಅಂತ ಮತ್ತೆ ಬಂದು ನಿಂತ್ಕೊಂಡ್ವಿ. ಡ್ಯಾನ್ಸ್ ಅಂದರೆ ಯಾರಿಗಿಷ್ಟ ಇಷ್ಟ ಆಗಲ್ಲ, ಎಂಥವ್ರಿಗೂ ಇಷ್ಟ ಆಗುತ್ತೆ ಡ್ಯಾನ್ಸ್ ಅಂತ ಅಂದರೆ. ಆದರೆ ನಮಗೆ ನಿಂತ್ಕೊಂಡು ನೋಡೋಕ್ಕಾಯ್ತಾ ಇರಲಿಲ್ಲ. ಅಲ್ಲಿ ಲೈಟ್ ಫೋಕಸ್ ಲೈಟ್ ಎಲ್ಲ ಬಿಟ್ಟಿದ್ದಾರೆ, ಅದು ನಮಗೆ ರಿಫ್ಲೆಕ್ಟ್ ಆಗ್ತಿತ್ತು. ಅದಕ್ಕೆ ನಿಂತ್ಕೊಂಡು ನೋಡೋಕ್ಕಾಗ್ತಿರಲಿಲ್ಲ. ಮತ್ತು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆಲ್ಲ ಧೂಳೆಲ್ಲ ಬರ್ತಿತ್ತು ನಮಗೇನೇನೋ. ಕಾಂಪೌಂಡ್ ಹಿಂದೆ ನಿಂತಿದ್ರಿಂದ ಅದಕ್ಕೆ ನೀಟಾಗಿ ನಿಂತ್ಕೊಳ್ಳೋಕ್ಕಾಗ್ದೇ ಹೊಂಟೋದ್ವಿ. ಮತ್ತು ಟೈಮು 1 ಗಂಟೆ ಆಗ್ತಿತ್ತು ಅಂದ್ಬಿಟ್ಟು ಹೊಟ್ವಿ. ಆದರೆ ನನ್ನ ಮಕ್ಕಳು ನೋಡಿ ಇಷ್ಟೊತ್ತು ನೋಡಿದ್ರು ಬರಲ್ಲ ಅಂತ ಆಟ ಮಾಡ್ತಿದ್ರು. ನಮ್ಮ ಅದಕ್ಕೆ ಗಿದ್ರಕತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಎದುರಿಸ್ಬಿಟ್ಟು ಕರ್ಕೊಂಡು ಹೊರಟ್ವಿ ಮನೆಗೆ. ಟೈಮ್ ಆಲ್ರೆಡಿ ಆಗಿತ್ತು ಅಂತ ಅಂದ್ಬಿಟ್ಟು ತುಂಬ ಲೇಟ್ ಆಯಿತು ಅಂತ ಬೇಗ ಹೊರಟ್ವಿ. ಇದು
ಇದು ಬಂದು ದೇವರು ಬಂದು ಮಲಗೋ ಜಾಗ ಅಂತೆ. ಬೆಳಗಿನ ಜಾಗ 5 ಗಂಟೆಗೆ ಕೊಂಡಾಯಕ್ಕೆ ಬರಬೇಕಾದ್ರೆ ದೇವ್ರು ಬರುತ್ತಲ್ಲ ಯಾರು ಒಬ್ರ ಮೇಲೆ, ಅವರು ಬಂದು ಇಲ್ಲಿ ಮಲಗ್ತಾರಂತೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನೋ ರೆಡಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಒಂದು ಟ್ರಿಪ್ ತೊಗೊಂಡೆ. ಟೈಮ್ ಆಗಲಿ ಆಲ್ರೆಡಿ 2 ಗಂಟೆ ಆಗಿತ್ತು. ಎಲ್ಲ ಬಂದು ಮಲಗಿದ್ವಿ. 2 ಗಂಟೆ ಆದರೂ ನಮ್ಮ ಮಾತು ಮುಗ್ದಿಲ್ಲ. ನನ್ನ ಮಕ್ಳಿಗೂ ನಿದ್ದೆ ಬಂದಿಲ್ಲ. ಅವರು ಇದು ಮಾಡ್ತಿದ್ರು. ಏನು 1-2 ಗಂಟೆ ಮಲಗಿದ್ವಿ. ತಿರ್ಗಾ 4 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಕೊಂಡಕ್ಕೆ ಹೋಗ್ಬೇಕಲ್ಲ, 5 ಗಂಟೆ ರಾತ್ರಿಗೆ ಕೊಂಡೊಯ್ದ್ರಿಂದ ಮತ್ತೆ ಇದ್ವಿ. 2 ಗಂಟೆ ಮದುವೆ ಮಾಡಿದ್ವಿ ಅಷ್ಟೇ. ನೋಡಿ ಕೊಂಡ ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಬಂದು ವೇಟ್ ಮಾಡ್ತಾ ಇದ್ವಿ. ಅದು ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಕಬಿನಿ ಬ್ಯಾಕ್ ವಾಟರ್ಸ್, ಅಲ್ಲಿಂದ ದೇವ್ರು ತಗೋಬರ್ತಾರಂತೆ. ಹೊಳೆಯಿಂದ ದೇವ್ರು ತರ್ತಾರಂತೆ. ಅಲ್ಲಿಂದ ದೇವ್ರು ಬರ್ತಿತ್ತು. ಮೆರವಣಿಗೆಲ್ಲ ಮಾಡಿಕೊಂಡು ದೇವ್ರು ಬರುತ್ತೆ. ಅದು ಬಂದು ಕೊಂಡ ಆಯ್ತಾರೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ, ಪಂಚಮ ಸೇವೆ ಎಲ್ಲ ಮಾಡ್ತಾರೆ. ಇವಾಗ ಅದಕ್ಕೆಲ್ಲ ವೇಟ್ ಮಾಡ್ತಾ ಇದ್ರು. ನಾನು ಆಗಲೇ ಗಾಡಿ ಥರ ತೋರಿಸಿದ್ನಲ್ಲ, ಅದ್ರ ಮೇಲೆ ಬಂದು ದೇವ್ರು ಮಲಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಅವ್ರ ಮೇಲೆ ದೇವ್ರು ಬಂದಿದೆ. ಈಗ ಹೋಗಿ ಅವರು ಅಲ್ಲಿ ಮಲಗಿ ಅದೇನೋ ಪೂಜೆ ಏನೋ ಮಾಡ್ತಾರೆ ಅಂತ. ಅದನ್ನು ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಫುಲ್ ರಶ್ ಇದ್ದಿದ್ದರಿಂದ. ಸ್ವಲ್ಪ ಜನ ಅಲ್ಲಿ ಹೋದ್ರು ಪೂಜೆ ಮಾಡೋಕ್ಕೆ. ಮತ್ತು ಈಗ ಕೊಂಡಕ್ಕೆ ಪಂಚಮ ಸೇವೆ ಎಲ್ಲ ಮಾಡಿ ಪೂಜೆ ಮಾಡಿ ಈಗ ನೋಡಿ ಸತ್ಕೆಗಳೆಲ್ಲ ಬತ್ತು. ಅದ್ರ ಮೇಲೆ ದೇವ್ರು ಬಂದಿರುತ್ತೆ. ಅದನ್ನ ಫುಲ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಒಂದು 7-8 ಜನ ಹಿಡಿದ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನ ಎತ್ಕೊಂಡು ಇವಾಗ ಕೊಂಡ ಆಯ್ತಾರೆ. ಪಾಪ ಅದು ಹೆಂಗಾಯ್ತಾರೋ ಏನೋ ಅವ್ರಿಗೆ ಗೊತ್ತು, ಅದು ಕಷ್ಟ. ಅದಾಗಿದ್ದ ಮೇಲೆ ಮಿಕ್ಕಿದವರೆಲ್ಲ ಕೊಂಡ ಆಯ್ತಾರೆ. ಕೊಂಡ ಎಲ್ಲ ಚೆನ್ನಾಗಾಯಿತು, ಯಾರಿಗೂ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು ಕೊಂಡ. ಕೊಂಡ ಎಲ್ಲ ಮುಗೀತು. ಈಗ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಈಗ ಮನೆಗೆ ಹೊರಟ್ವಿ. ಮತ್ತು ಇವ್ರು ಬಂದ್ಬಿಟ್ಟು ನಮ್ಮ ಸಿದ್ದೂರ ಅಕ್ಕಂದಿರು ಇಬ್ಬರು ದೊಡ್ಡಮ್ಮನ ಮಕ್ಕಳು, ಮತ್ತು ಇವರು ಅವ್ರ ಮಕ್ಕಳು. ನಮ್ಮ ಫ್ಯಾಮಿಲಿಲಿ ಇಷ್ಟೇ ಜನ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ. ಅವ್ರಿಗೂ ಹಬ್ಬ ಇದ್ದಿದ್ದರಿಂದ ಯಾರೂ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಎಲ್ಲರನ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಸಿಂಪಲ್ ಆಗಿ ಈ ತರ ರೆಡಿಯಾಗಿ ಹೋಗಿದ್ವಿ ದೇವಸ್ಥಾನಕ್ಕೆ. ಖುಷಿ ಪಡೋ. ನಮ್ಮ MNC ಕಂಪ್ನಿ ಕೆಲಸ ಮಾಡೋ ಹುಡುಗ ನೋಡಿ ಬೆಂಗಳೂರಿಂದ ಬಂದು ಹಾಲು ಕರೀತಾವನೆ. ಎಲ್ಲ ಕಲ್ತ್ರೆ ಜೀವನ. ಬೆಂಗಳೂರು MNC ಎಲ್ಲ ಟೆಂಪ್ರರಿ, ನಮ್ಮೂರೇ ನಮಗೆ ಕೊನೆ. ಗೊತ್ತಲ್ಲ ಸದ್ಯಕ್ಕೆ. ತಿಂಡಿ ಪ್ರಿಪ್ರೇಷನ್ ಬಂದ್ಬಿಟ್ಟು ಹೀಗಿತ್ತು. ಮಧ್ಯಾಹ್ನ ನಾನ್ ವೆಜ್ ಊಟ ಇರೋದ್ರಿಂದ ಬೆಳಗ್ಗೆ ವಡೆ ಮಾಡ್ತಿದ್ವಿ.
ಇದು ವಡೆ ಬೇಯಿಸ್ತಿದ್ವಿ ನಾನು ಮತ್ತೆ ಇಬ್ರು. ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದು ಎಲ್ಲ ಕುತ್ಕೊಂಡು ಊಟ ಮಾಡೋದು ಚೆನ್ನಾಗಿರುತ್ತಲ್ವ. ಇವತ್ತಿನ ತಿಂಡಿಗೆ ಬಂದು ಬಾತು, ಮೊಸರು ಬಜ್ಜಿ, ವಡೆ, ಪಾಯಸ. ಹೆಂಗೈತೆ ಮಾವು ಟೇಸ್ಟು? ಸೂಪರ್ ಆಗಿದೆ ತನುಗೌಡ. ಮಾಡ್ದವ್ರು ಯಾರು? ತನುಗೌಡ ಅಲ್ಲ, ಪಲ್ಲವಿ. ಹೊಡೆದ್ಬಿಡ್ತಾವೆ ಬಂದು ಆಮೇಲೆ. ಪಲ್ಲವಿ ಅವರು, ನಮ್ಮ ನಾದ್ನಿ ಪಲ್ಲವಿ ಅವರು. ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ರೈಸು, ಮುದ್ದೆ. ನಮ್ಮ ಮನೆಯವರದ್ದು ಸಿಂಪಲ್ ಮಾಡಿದ್ರು. ಇವರೇ ನೋಡಿ ಕೃಷ್ಣ ಮಾವ, ಸಿದ್ದು ಅವರ ಕೊನೆ ಸೋದರ ಮಾವ ಇವರು. ನಾನು ಸಿದ್ದು ಸ್ವಲ್ಪ ಓದ್ತಾರೆ ನೀವು ಹೋಲಿಕೆ, ಥಾಟ್ ಪ್ರೊಸೆಸ್ ಆಗೋದು, ಲುಕ್ ವೈಸ್ ಆಗಿರ್ಬೋದು. ಮತ್ತು ಇವರು ಕಿರಣ ಅಂತ ರಾಕಿ ಮತ್ತು ಸಚಿನ್, ಸಿದ್ದು ಅವರ ಅಣ್ಣ ತಮ್ಮದಿರು. ನನ್ನಂಗೆ ಇರೋ ಮುದ್ದೆನ ಕರಿ ಮುದ್ದೆ ಅಲ್ವಲ್ಲ. ರಮ್ಯಾ ಹೋಗ್ತಾ ರಾಕಿ. ಅನ್ಬೇಡಪ್ಪ, ನಮ್ಮ ಹುಡುಗಿನ ನೀನು ರೆಸ್ಬೇಡ. ದೊಡ್ಡ ಮುದ್ದೆ. ಸಂಜೆ ಟೈಮ್ ಎಲ್ಲ ಫ್ರೀ ಆಗಿದ್ವಲ್ಲ ಅಂತ ಅಂದ್ಬಿಟ್ಟು ತೋಟಕ್ಕೆ ಹೋಗೋದ ಅಂತ ಬಂದಿದ್ವಿ. ನಾನು ಲಾಸ್ಟ್ ಟೈಮ್ ಬಂದಾಗ ನೀರು ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ತನಕ ಇತ್ತು, ಅದಕ್ಕೆ ಅದೇ ಥರ ಇರ್ತೀನಿ ಅಂತ ಅಂದ್ಬಿಟ್ಟು ಬಂದ್ವಿ. ಆದರೆ ಇವಾಗ ಸಮ್ಮರ್ ಅಲ್ವಾ, ಫುಲ್ ಹಿಂದೆ ಹೊಂಟೋಗ್ಬಿಟ್ಟಿದೆ ನೀರೆಲ್ಲ. ಆದರೂ ಈ ಥರ ಖಾಲಿ ನೋಡೋಕ್ಕೂ ಚೆನ್ನಾಗಿದೆ, ಗ್ರೀನರಿ ಆಗ ನೋಡೋಕ್ಕೂ ಚೆನ್ನಾಗಿತ್ತು. ಈ ತೋಟದ ಕಂಪ್ಲೀಟ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಚೆನ್ನಾಗಿದೆ ತೋಟದ ಮೇಂಟೆನೆನ್ಸ್ ಎಲ್ಲ ಹೇಳಿದ್ದೀನಿ. ತೋಟ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ವೀಟ್ ಮಾಡೋದ ಅಂತ ಅಂದ್ಬಿಟ್ಟು, ಅಂದರೆ ಹಬ್ಬಕ್ಕೆ ಬಂದಿರೋರಿಗೆಲ್ಲ ಹೆಣ್ಮಕ್ಳೆಲ್ಲ ಬಂದಿರ್ತಾರಲ್ವ, ಅವ್ರು ರಿಟರ್ನ್ ಬರೀ ಕೈ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಸಿಹಿ ತಿಂಡಿ ಮಾಡಿ ಕೊಟ್ಟು ಕಳಿಸೋ ಪದ್ಧತಿ ಇರುತ್ತಲ್ಲ, ಅದೇ ಥರ ಇಲ್ಲಿ ಸರ್ಚಪ್ಪ ಮತ್ತು ಅತ್ರಸ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಈ ಸ್ವೀಟ್ನ ಸೇಮ್ ಹೋಳಿಗೆ ಥರನೇ ಹೂರ್ಣ ಹಾಕಿ ಮೈದಾ ಹಿಟ್ಟಲ್ಲಿ ತಟ್ಟಿ ಎಣ್ಣೆಗೆ ಬಿಡೋದು, ಒಬ್ಬಿಟ್ಟಾದರೆ ತವದಲ್ಲಿ ಬೇಯಿಸೋದು. ನೋಡಿ ಈ ಥರ ಇರುತ್ತೆ ಸ್ವೀಟು. ಓಕೆ, ನೋಡಿದ್ರಲ್ಲ ಗೈಸ್ ಈ ಲಾಗ್ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಲಾಗ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ನೆಕ್ಸ್ಟ್ ಲಾಗ್ ಈ ಬ್ಲಾಗ್ದ ಕಂಟಿನ್ಯೂಷನ್ ಲಾಗ್ ತೋಟದ ಲಾಗ್ ಆಗಿರುತ್ತೆ. ಆಗಲೇ ತೋಟ ತೋರಿಸಿದ್ಮೇಲೆ ಸಂಜೆ ಹೋಗಿದ್ವಿ ಅಂದ್ಬಿಟ್ಟು ಆ ಲಾಗ್ನ ಫುಲ್ಲು ಈ ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫುಲ್ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ತೋಟನೇ ತೋರಿಸಿದ್ದೀನಿ, ಅಂದರೆ ನೋಡಿ ಎಂಜಾಯ್ ಮಾಡಿ.